ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನ್ನಿಂದ ಒಂದು ಹೂವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಕಾದ ಕಲರಿನ ಉಲ್ಲನ್ನನ್ನು ತಗೊಳ್ಬೇಕು. ನಾನಿಲ್ಲಿ ಬಿಳಿ ಕಲರಿನ ಉಲ್ಲನ್ನನ್ನು ತಗೊಂಡಿದ್ದೀನಿ. ಹಾಗೆ 3 ಚೈನನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಕೊಳ್ಬೇಕು. ಆ ರಿಂಗಲ್ಲಿ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ ಒಂದೇ ರಿಂಗಲ್ಲಿ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣ್ತದೆ. ಈಗ ಇಲ್ಲಿಗೆ ಮೊದಲನೇ ರೌಂಡು ಮುಗೀತು. ಹಾಗೆ ಎರಡನೇ ರೌಂಡಲ್ಲಿ ಮತ್ತೆ 2 ಚೈನನ್ನು ಹಾಕ್ಕೊಂಡು ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲಿ ಒಂದೊಂದು ಡಬಲ್ ಕ್ರೋಶವನ್ನು ಹಾಕ್ತಾ ಬರಬೇಕು. ಹಾಗೆ 6 ಡಬಲ್ ಕ್ರೋಶವನ್ನು ಹಾಕ್ಕೊಂಡಾದ್ಮೇಲೆ ಈ ರೀತಿಯಾಗಿ ನೋಡಿ ಈ ಥರ ಸಿಂಗಲ್ ಕ್ರೋಶದಿಂದ ಮುಗಿಸ್ಬೇಕು ಅದನ್ನು. ಈಗ ನಂತರ 6 ಚೈನನ್ನು ಹಾಕ್ಕೊಂಡು ಮತ್ತೆ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶವನ್ನು ಬಿಟ್ಟು ಮತ್ತೊಂದರಲ್ಲಿ ಹೀಗೆ 6 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ನಂತರ ಮೊದಲಿನ ಹಾಗೆ ಸಿಂಗಲ್ ಕ್ರೋಶದಿಂದ ನೋಡಿ ಈ ಥರ ಕಾಣ್ತದೆ. ಹೀಗೆ ಸುತ್ತಲೂ ಹೆಣ್ಕೊಂಡಾದ್ಮೇಲೆ ಕೊನೆಗೆ 6 ಚೈನ್ ಸ್ಟಿಚ್ಚಲ್ಲಿ ಇದನ್ನು ಮುಗಿಸಬೇಕು. ಇಲ್ಲಿಗೆ ಎರಡನೇ ರೌಂಡು ಮುಗೀತು. ನೋಡಿ ಈ ಥರ ಆಯಿತು. ಈಗ ಉಲ್ಲನ್ನಿನ ಕಲರನ್ನು ಚೇಂಜ್ ಮಾಡೋಣ. ಈಗ ನಾನು ಮತ್ತೊಂದು ಕಲರು ಕೆಂಪು ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ಈಗ ಮಧ್ಯ ಮಧ್ಯ 6 ಚೈನ ಇದೆಯಲ್ಲ ಅಲ್ಲಿ 6 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ 6 ಡಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಈಗ ಮತ್ತೆ ಮುಂದಿನ 6 ಚೈನ್ ಸ್ಟಿಚ್ಚಲ್ಲಿ ಮತ್ತೆ 6 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ಹೀಗೆ ಎಲ್ಲ ಚೈನ್ ಸ್ಟಿಚ್ಚಲ್ಲೂ 6 ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಈ ರೌಂಡ್ ಇಲ್ಲಿಗೆ ಮುಗಿಯುತ್ತೆ. ನೋಡಿ ಹೀಗೆ ಎಲ್ಲ ಕಡೆಗೂ ಮಾಡಿಕೊಳ್ಬೇಕು. ನೋಡಿ ಈ ಥರ ಕಾಣ್ತದೆ. ಈಗ ಇಲ್ಲಿ ದಾರವನ್ನು ಕಟ್ ಮಾಡಿಕೊಂಡು ಈಗ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕು ಒಂದು. ಹಾಗಾಗಿ ಈ ಬಿಳಿ ಹುಲ್ಲನ್ನು ಕಾಣದೇ ಇರೋ ರೀತಿ ನೋಡಿ ಈ ಥರ ರಬ್ಬರ್ ಬ್ಯಾಂಡಲ್ಲಿ ರೌಂಡ್ ಆಕೃತಿಲಿ ಹೆಣ್ಕೊಳ್ಬೇಕು. ಹೀಗೆ ರಬ್ಬರ್ ಬ್ಯಾಂಡ್ ಅಟ್ಯಾಚ್ ಆಗೋ ರೀತಿ ಅದಕ್ಕೆ ಗಂಟು ಹಾಕ್ಕೊಂಡು ಹೀಗೆ 6 ಸಿಂಗಲ್ ಕ್ರೋಶದಲ್ಲಿ ಹಾಕ್ಕೊಳ್ಬೇಕು. ನೋಡಿ 6 ಸಿಂಗಲ್ ಕ್ರೋಶ ರಬ್ಬರ್ ಬ್ಯಾಂಡ್ ಒಳಗೆ ಹಾಕ್ಕೊಂಡು ಆದಮೇಲೆ
ಈ ಥರ ಅಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಈಗ ಅದೇ ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ ಈ ಥರ ಪ್ರತಿಯೊಂದರಲ್ಲೂ ಡಬಲ್ ಕ್ರೋಶಾ ಹಾಕ್ಕೊಳ್ತಾ ಹೋಗಬೇಕು. ಮೊದಲಿಗೆ 6 ಸಿಂಗಲ್ ಕ್ರೋಶಾವನ್ನು ಹಾಕ್ಕೊಂಡಾದಮೇಲೆ ನಂತರ ಎಲ್ಲ ಸಿಂಗಲ್ ಕ್ರೋಶಾದಲ್ಲಿ ಒಂದೊಂದು ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ನಂತರ ಮತ್ತೆ ಮುಂದಿನ ರೌಂಡಲ್ಲಿ 2 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ತಾ ಬರಬೇಕು. ನೋಡಿ ಈ ಥರ ಹೀಗೆ ರೌಂಡ್ ಶೇಪ್ ಬಂದಮೇಲೆ ಸ್ವಲ್ಪ ದಾರ ಬಿಟ್ಟು ಈ ದಾರವನ್ನು ಕಟ್ ಮಾಡಿಕೊಳ್ಬೇಕು. ಇಲ್ಲಿಟ್ಟು ನೋಡಿಕೊಂಡು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹೆಣ್ಕೊಂಡು ಸೂಜಿಯ ಸಹಾಯದಿಂದ ಇದರ ಸುತ್ತಲೂ ಅಟ್ಯಾಚ್ ಮಾಡಿಕೊಳ್ಬೇಕು. ಹಾಗೆ ಚಾನಲನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಥರ ಕಲರಿನ ಹೂವನ್ನು ಮಾಡ್ಕೊಳ್ಬೋದು. ಡ್ರೆಸ್ ಮ್ಯಾಚಿಂಗ್ ಹೂವನ್ನು ಮನೇಲೇ ತಯಾರಿಸ್ಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ ಹೀಗೆ ಪೂರ್ತಿ ಮಾಡ್ಕೊಂಡಾದ್ಮೇಲೆ ರೆಡಿ ಆಯಿತು ಹೇರ್ ಬ್ಯಾಂಡ್. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.